ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಯಾವಾಗ್ಲೂ ತುಂಡು ಬಟ್ಟೆ ಹಾಕೋಳಿಗೆ ಈ ಸೀರೆ ಬೆಲೆ ಏನ್ ಗೊತ್ತಿರುತ್ತೆ ಹೇಳು? ಅದಿರ್ಲಿ, ಇಷ್ಟೊಂದ್ ಸೀರೆ ಯಾರಕ್ ತಂದಿದ್ಯಾ? ಅಯ್ಯೋ, ಎಲ್ರಿಗೋಸ್ಕರ ತಂದಿರೋದತ್ತೆ. ನೋಡಿ, ನಿಮ್ಗೆ ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರೆ ಅಜ್ಜಿ, ಇದೇನಿದು? ಒಳ್ಳೆ ಮದುವೆಗೆ ಸೀರೆ ತಂದಂಗೆ ಇಷ್ಟೊಂದು ಸೀರೆ ತಗೊಂಬಂದಿದ್ಯಾ? ಏನಾದ್ರೂ ಫಂಕ್ಷನಾ? ಬಟ್ಟೆ ತಗೊಳಕ್ಕೆ ಫಂಕ್ಷನ್ ಆಗ್ಬೇಕೇನೋ? ನೋಡು, ನಿನಗಿರೋ ಇಂಟ್ರೆಸ್ಟ್ ನಿಮ್ಮ ಅಕ್ಕನಿಗಿಲ್ಲ. ಸದ್ಯ ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನೀನು ಒಂದ್ ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳು. ನಿಮ್ ಮಾವನ್ ಮನೆಗೆ ಹೋದಾಗ ಪದ್ಮಿನಿ ಕೊಡು, ಅವಳು ಖುಷಿ ಪಡ್ತಾಳೆ. ಅಮ್ಮ, ನೀನ ಈ ಮಾತು ಹೇಳ್ತಿರೋದು? ಏನು ಇದ್ದಕ್ಕಿದ್ದಂತೆ ಸೊಸೆ ಮೇಲೆ ಇಷ್ಟೊಂದು ಲವ್? ಹಾಗೇನಿಲ್ಲ, ಅಳಿಯ ಬರೋ ವಯಸ್ಸಾಯ್ತು. ಇನ್ನು ನಾನು ಹಳೆ ದ್ವೇಷ ಇಟ್ಕೊಂಡು ಸೊಸೆನ ದೂರ ಮಾಡಕ್ಕಾಗುತ್ತಾ? ಈಗ ಶಿವನಿಗೆ ಮದ್ವೆ ಅಂತ ಬಂದ್ರೆ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಅವಾಗ ಕೋಪ ಮನಸ್ತಾಪ ಅಂತ ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡಿರಕ್ಕಾಗುತ್ತಾ? ಈಗ್ಲಾದ್ರೂ ನಿನಗೆ ಒಳ್ಳೆ ಬುದ್ಧಿ ಬಂತಲ್ಲ. ಯಾವಾಗ್ಲೂ ಎಲ್ರೂ ಒಟ್ಟಿಗಿದ್ರೇನೆ ಒಳ್ಳೆ ಸಮಾರಂಭಗಳು ನಡೆಯೋದು, ಒಳ್ಳೆ ಸುದ್ದಿಗಳು ಬರೋದು. ಈಗ ಈ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳು ಅಂತ ಆಗೋದಾದ್ರೆ ನಮ್ ಶಿವಾನಿ ಮದ್ವೆನೆ. ಅಜ್ಜಿ, ಅವಾಗಿಂದಾನು ನೋಡ್ತಾ ಇದ್ದೀನಿ, ಸುತ್ತಿ ಬಳಸಿ ನನ್ ಮದ್ವೆ ವಿಷಯಕ್ಕೆ ಬರ್ತಾ ಇದೀರಲ್ಲ. ಅಲ್ಲ, ನೀವು ಸೀರೆ ತಗೊಳೋದಕ್ಕೂ ನನ್ ಮದ್ವೆ ವಿಷಯಕ್ಕೂ ಏನ್ ಸಂಬಂಧ? ಏಯ್, ಸಂಬಂಧ ಇರೋದಕ್ಕೆ ಸೀರೆ ತೋರಿಸ್ತಾ ಇರೋದು. ಅತ್ತೆ, ಇಲ್ಲಿರೋಷ್ಟು ಸೀರೆಗಿಂತ ಈ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಕಲರ್ ತುಂಬಾ ಚೆನ್ನಾಗಿದೆ. ನಮ್ ಶಿವಾನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ? ಹೌದು ರಾಜೇಶ್ವರಿ, ಈ ಸೀರೆ ನಮ್ ಶಿವಾನಿಗೆ ಹೇಳ್ ಮಾಡಿಸ್ತಾಗಿದೆ. ಹೌದು ಸಿಸ್ಟರ್, ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಒಂದ್ಸಲ ಹಿಂಗ್ ಹಾಕೊಂಡ್ ನೋಡೆ, ನಿಂಗೆ ಇಷ್ಟ ಆದ್ರೆ ತಗೋ, ಇಲ್ಲಾಂದ್ರೆ ಬೇಡ ಬಿಡು. ಶಿವಾನಿ, ಸೀರೆ ಬಂದಾಗ ಯಾವಾಗ್ಲೂ ಹೆಣ್ಮಕ್ಳು ಬೇಡ ಅನ್ಬಾರ್ದು. ಅವಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳಲ್ಲ, ಒಂದಿಷ್ಟು ಹಿಂಗ್ ಹಾಕೊಂಡ್ ತೆಗೆದ್ರೆ ಏನು ಹೋಗೋದ್ ಗಂಟು ನಿಂದು? ಆಹಾ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಹೌದಮ್ಮ, ನಾವೇ ಅಂಗಡಿಗೆ ಹೋಗಿ ಹುಡುಕಾಡ್ ತಂದಿದ್ರು ಇಷ್ಟು ಚೆನ್ನಾಗಿರೋ ಸೀರೆ ಸಿಕ್ತಿರ್ಲಿಲ್ಲ. ಓಹೋ, ಪರವಾಗಿಲ್ಲಮ್ಮ, ನಿಂಗೂ ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ಸ್ ಕಣೋ. ಶಿವಾನಿ, ನಿನ್ಗೆ ಈ ಸೀರೆ ಓಕೆನಾ? ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ನನ್ನ ಅಳಿಯ ಸೆಲೆಕ್ಟ್ ಮಾಡಿದಾನಂದ್ರೆ ಸುಮ್ನೆನಾ?